ಇವಾಗ ನಾವು ತೋಟಕನಮ್ಮ ಎಂಬ ಗ್ರಾಮದಲ್ಲಿದ್ದೇವೆ. ಅದು ಮುಳಬಾಗಿಲಿಂದ ಕೂಡ 20 ಕಿಲೋಮೀಟರ್ ದೂರದಲ್ಲಿದೆ. ಆ ಇದರ ಚರಿತ್ರೆಯನ್ನು ನಾವು ತಿಳಿಯೋಣ. ಈ ದೇವಸ್ಥಾನವು ಕೂಡ ಆರೋಗ್ಯ ಸಿದ್ಧಿ ಆಂಜನೇಯ ದೇವಸ್ಥಾನ ಅಂತ ಹೇಳುತ್ತಾರೆ. ಆರೋಗ್ಯಪ್ರದವಾದದ್ದು, ಎಲ್ಲ ನಮ್ಮ ಕೋರಿಕೆಗಳನ್ನು ಈಡೇರಿಸುವಂತಹದ್ದು ಅಂತಹ ಮುಖ್ಯ ಪ್ರಾಣದೇವರ ದೇವಸ್ಥಾನ. ಭಾಳ ಪುರಾತನವಾದ್ದು, ವ್ಯಾಸರಾಜರು ಪ್ರತಿಷ್ಠೆ ಮಾಡಿರತಕ್ಕಂಥದ್ದಾಗಿದೆ. ಇದು ತುಂಬ ಪವಾಡಗಳು ನಡೆಸ್ಕೊಂಡು ಬಂದಿದೆ. ಇದು ತೋಟಕನಮ್ಮ ಗ್ರಾಮ ಆರೋಗ್ಯ ಸಿದ್ಧಿ ಆಂಜನೇಯನ ದೇವಸ್ಥಾನ. ಇದು ಏಕೆ ಆರೋಗ್ಯ ಸಿದ್ಧಿ ಆಂಜನೇಯ ಆಯಿತು, ಯಾತಕ್ಕೋಸ್ಕರ ಈ ಹೆಸರು ಬಂತು, ಏನು ಇದರ ಪ್ರತಿ ಇದು ಅಂತ ಹೇಳಬೇಕಾದ್ರೆ, ಈ ಹನುಮನ ದೇವರಿಗೆ ಇಲ್ಲಿ ದೇವಸ್ಥಾನವೂ ಇದ್ದಿಲ್ಲ, ಊರೂ ಇದ್ದಿಲ್ಲ. ಈ ಊರೆಲ್ಲ ಕೂಡ 3 ಕಿಲೋಮೀಟ್ರ್ ಆ ಕಡೆ ಕೋಟಬಂಡ ಅಂತ ಗ್ರಾಮ, ಆ ಗ್ರಾಮದಲ್ಲಿತ್ತು. ಆ ಗ್ರಾಮದಲ್ಲಿ ಒಬ್ಬ ಜಮೀನ್ದಾರ, ಅವನಿಗೆ ಪಾಳೆಗಾರ ಅಂತಾರೆ ಕನ್ನಡ ಒಳಗೆ. ಆ ಪಾಳೆಗಾರ ಗ್ರಾಮವನ್ನೆಲ್ಲ ಕೂಡ ಆಡಳಿತ ಮಾಡ್ತಾ ಇದ್ದ. ಜನಗಳೆಲ್ಲ ಕೂಡ ಅವನ ಆಡಳಿತದಲ್ಲಿ ಚೆನ್ನಾಗಿತ್ತು. ಒಂದಾನೊಂದು ಕಾಲದೊಳಗೆ ಜನಗಳಿಗೆಲ್ಲ ಕೂಡ ಒಂದು ವಿಚಿತ್ರವಾದಂಥ ಕಾಯಿಲೆ ಬಂತು. ಅದು ಅವನಿಗೂ ಒಬ್ಬನೇ ಮಗ, ಆ ಮಗ್ಗು ಬಂತು. ಆದರೆ ಊರೆಲ್ಲನೂ ಈ ತೊಂದರೆ ಆಗಿದೆ, ಅವನ ಮಗ್ಗು ತೊಂದರೆ ಆಗಿರೋದಕ್ಕೆ ಅವನಿಗೆ ತುಂಬ ಬೇಜಾರಾಗಿದೆ. ಏನು ಮಾಡಬೇಕು, ಊರೆಲ್ಲ ಸುತ್ತಿದ, ಎಲ್ಲೆಲ್ಲೋ ಹೋದ, ಎಲ್ಲೆಲ್ಲೋ ವೈದ್ಯರನ್ನೆಲ್ಲ ಕನ್ಸಲ್ಟ್ ಮಾಡಿದ. ಯಾರನ್ನು ಮಾಡಿದ್ರು ಅಲ್ಲೇನೂ ಜರಗಲ್ಲ, ಅವನು ವೈದ್ಯದಿಂದ ಇದಾಗಲ್ಲ, ಪಾರಾಗಲ್ಲ. ನೋಡಿಕೊಂಡು ಅವನು ವ್ಯಸನ ಪಟ್ಕೊಂಡಿದ್ದಾಗ ಆ ಸಂಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣ ಬಂದ, ಒಬ್ಬ ಬಡವ ಬ್ರಾಹ್ಮಣ. ಆತ ಏನಂದರೆ, ಇಲ್ಲಿ ಬಂದರೆ ಇವನೇನಾದ್ರು ಜಮೀನ್ದಾರಿಯನ್ನು ಕೊಟ್ಟಾನು, ಅದನ್ನು ತೊಗೊಂಡು ಶ್ರೀಪಾದರಾಜರಿಗೆ ಕೊಡೋಣ ಎಂಬ ಒಂದು ಒಳ್ಳೆಯ ಉತ್ಕೃಷ್ಟವಾದಂಥ ಯೋಚನೆಯಿಂದ ಬಂದು ಅವನು ಆ ಜಮೀನ್ದಾರನ ಕಲಿತಾಗ, ಜಮೀನ್ದಾರ ಅವನಿಗೆ ಬೇಕಾದಷ್ಟು ಮರ್ಯಾದೆಗಳನ್ನೆಲ್ಲ ಮಾಡಿ ಅವನಿಗೆ ಬೇಕಾದಂಥ ಹಣಗಳನ್ನೆಲ್ಲ ಕೊಟ್ಟು ಕಳುಹಿಸಲು ಆವಾಗ ವಿಚಾರಿಸುತ್ತಾನೆ. ಏನಂತ, ಯಾತಕಪ್ಪ, ಏನು ಬಂದಿ ನೀನು, ಏನು ಮಾಡ್ತಾಯಿದ್ದಿ, ಯಾತಕ್ಕೋಸ್ಕರ ಇಲ್ಲಿ ಬಂದಿದ್ದಿ, ಏನು ಅಂತಂದರೆ, ನಾನು ಹೀಗೆ ಶ್ರೀಪಾದರಾಜರ ದರ್ಶನಕ್ಕೆ ಹೊರಟಿದ್ದೀನಿ. ಅವ್ರ ಹತ್ರ ಹೋದಾಗ ನೀವೇನಾದರೂ ಕೊಟ್ಟರೆ ಅದನ್ನು ತೊಗೊಂಡೋಗಿ ಅವ್ರಿಗೆ ಸಮರ್ಪಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಆಯ್ತಪ್ಪ ನಾನು ಬರ್ತೇನೆ ಅಂಥೇಳಿ ಅವರು ಕಾಣಿಕೆಗಳನ್ನ ಕಪ್ಪಗಳನ್ನ ಎಲ್ಲ ತೊಗೊಂಡು ಅವ್ರ ಹತ್ರ ಹೊರಟಿದ್ದಾರೆ. ಏನಾಯಿತು, ಇವರು ಹೊರಟು ಅಲ್ಲಿ ಸೇರಿ ಅವ್ರು ನಮಸ್ಕಾರ ಮಾಡಿ ಗುರುಗಳನ್ನ ಕೇಳಬೇಕು ಅಂತ ಅಂದ್ಕೊಂಡಾಗ, ಅವ್ರು ಪೂಜಾ ಮಾಡುವಾಗ ಇತರ ಜನಗಳು ಕೂಡ ಯಾರು ಕೂಡ ಮಾತಾಡೋದಿಲ್ಲ, ಯತಿಗಳು. ಅದೊಂದು ನಿಯಮ ಅವರಿಗೆ. ಅದಕ್ಕೆ ಏನು ಮಾತಾಡದೆ ತಮ್ಮ ಶಿಷ್ಯರಲ್ಲಿದ್ದಾರೆ ಅಲ್ಲಿ ಹೋಗಿ ಅಂತ ಮಾತ್ರ ಕೈ ತೋರಿಸಿದ್ದಾರೆ ಅಷ್ಟೇ. ಇವ್ರು ಹೋಗಿ ಆ ಕೈ ಎಲ್ಲಿ ತೋರಿಸಿರೋ ಅಲ್ಲಿ ಹೋಗಿದ್ದಾಗ ವ್ಯಾಸರಾಜರು ಕೂತ್ಕೊಂಡು ಏನೋ ಧ್ಯಾನ ಮಾಡ್ಕೊತಾ ಇದ್ದಾಗ ಅವ್ರನ್ನ ನಮಸ್ಕಾರ ಮಾಡಿ ಎಲ್ಲ ಇದು ಮಾಡಿದಾಗ, ಅಯ್ಯೋ ನೀವು ಯಾತಕ್ಕೆ ಬಂದ್ರಿ, ಏನು ಅಂತ ನನಗೆಲ್ಲ ಗೊತ್ತಿದೆ, ನಾನು ನಿಮಗೆ ಎಲ್ಲ ಅನುಕೂಲತೆ ಮಾಡ್ತೀನಿ, ನೀವೇನು ತೊಂದರೆ ಪಡಬೇಡ್ರಿ, ನಮ್ಮ ದೇವರೆಲ್ಲ ನಿಮಗೆ ರೆಡಿ ಮಾಡ್ತಾರೆ ಅಂತ ಹೇಳಿದರು, ಭರವಸೆ ಕೊಟ್ಟರು. ಇವ್ರಿಗೂ ಒಂದು ಇದು ಬಂತು ಅವ್ರಿಗೆ. ಯಾವಾಗ ಇವ್ರಿಗೆ ಭರವಸೆ ಬಂತೋ ಇವರೇನು ಮಾಡಿದರು, ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಇನ್ನು ನಾವು ಹೊರಟು ಬರ್ತೇವೆ ಅಂತಂದಾಗ ಅವರು ಶಿಷ್ಯರನ್ನಿಬ್ಬರನ್ನ ಕಳಿಸಿದ್ದಾರೆ ಜೊತೆಗೆ, ಹೋಗಿ ಊರು ನೋಡ್ಕೊಂಡ್ರಿ. ಅವ್ರು ಬಂದಿದ್ದಾರೆ. ಬಂದು ಕೋಟಬಂಡ ನೋಡಿದಾಗ ಅವ್ರಿಗೂ ಒಂದು ಸ್ವಲ್ಪ ವಿದ್ಯೆ ಎಂಬುದಿರುತ್ತೆ, ಗಳಿಸಿರ್ತಾರೆ. ಆ ವಿದ್ಯೆ ಪ್ರಕಾರ ಈ ಊರು ವಾಸ್ತಿಗೆ ಕರೆಕ್ಟಾಗಿಲ್ಲ, ನೀವು ಈ ಊರಿನ ಬಿಟ್ಟು ಹೊರಗಡೆ ಎಲ್ಲನ್ನ ನೀವು ಊರು ಮಾಡಿರಿ, ಈ ಊರು ನಿಮಗೆ ಅನುಕೂಲಾಗಿಲ್ಲ, ಇದರಿಂದ ಕೂಡ ನಿಮಗೆ ಈ ಅನಾನುಕೂಲತೆಗಳೆಲ್ಲ ಏರ್ಪಟ್ಟಿರ್ಬೋದು ಅಂಥೇಳಿ ಅಂದಿದ್ದಾರೆ. ಅದಕ್ಕೆ ಇವರೇನು ಮಾಡಿದ್ದಾರೆ, ಇದೆಲ್ಲ ಅಲ್ಲ, ನಮ್ಮ ಇದೆಲ್ಲ ಕೂಡ ಆರೋಗ್ಯಗಳು ಸರಿ ಹೋಗಬೇಕು ಅಂದರೆ ನೀವೇ ಬರಬೇಕು ಅಂದಾಗ ಅವ್ರು ಹೇಳ್ತಾರೆ, ಏನೂ ತೊಂದರೆ ಇಲ್ಲ, ಬರ್ತಾರೆ ನಮ್ಮ ಗುರುಗಳು, ಅವ್ರು ನೀವು ಇದು ಮಾಡಬೇಡ್ರಿ, ನೀವು ಇದನ್ನು 3 ಅಷ್ಟರೊಳಗೆ ನೀವು ಸೃಷ್ಟಿ ಮಾಡಿಕೊಡ್ರಿ ಅಂತ ಹೇಳಿದಾಗ, ಅಯ್ಯೋ ನಮ್ಗೆ ಯಾವುದು ಪ್ಲೇಸ್ ಗೊತ್ತಿಲ್ಲ, ನೀವು ಯಾವ ಪ್ಲೇಸ್ ತೋರಿಸಿದ್ರೆ ಅಲ್ಲಿ ಹೋಗಿ ನಾನು ಆ ಪ್ಲೇಸನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಊರಿನ ಏರ್ಪಾಡಿಸ್ಕೊಂಡು ಅಲ್ಲಿ ಇರ್ತೇವೆ ನಾವು ಅಂತ ಸ್ಥಾನಿಕವಾಗಿರ್ತೇವೆ ಅಂದಾಗ, ಆಯಿತು ಅಂಥೇಳಿ ಇದೆಲ್ಲ ಕಾಡಿತ್ತು. ಈ ಕಾಡಲ್ಲೆಲ್ಲ ಬಂದು ಅವರು ಓಡಾಡಿಕೊಂಡು, ಈ ಜಾಗ ಚೆನ್ನಾಗಿದೆ, ಪ್ರಸಿದ್ಧವಾಗಿದೆ, ಇಲ್ಲಿ ನೀವು ಊರು ಮಾಡಿಕೊಳ್ರಿ ಅಂಥೇಳಿ ಅವರು ಹೇಳಿದಾಗ, ಅವರು ಆ ಬಡಳಿಕೆ, ಈ ಓಡಾಡಿದಂಥ ಬಡಳಿಕೆಯಿಂದ ಏನಾಗಿದೆ, ಇದು ಪಟ್ಟು ಕಲ್ಲು ಒಂದಿದ್ದರೆ ಬಿದ್ದಿದ್ದರೆ ಅದ ಮೇಲೆ ಕೂಡಲು ಹೋಗ್ತಾರೆ. ಪ್ರಯತ್ನ ಮಾಡಿ
ಕಲ್ಲ ಮೇಲೆ ಕೊಡಬೇಕು ಅಂದ್ಕೊಂಡಾಗ ಆ ಕಲ್ಲಿಂದ ಮಾತು ಬಂತು, ಸ್ವರ ಬಂತು. ಏನು ನನ್ನ ಮೇಲೆ ಕೊಡ್ತಾ ಇದ್ದೆ, ಎದ್ದೇಳಿ ಅಂದಾಗ ಬಿಚ್ಚಂತ ಎದ್ದು ಹೋಗಿ, ಅಂದರೆ ಕೂಡಲೇ ಇಲ್ಲ ಅವರು, ಆ ಕೂಡಾಟ ಮುಂಚೆ ಮಾತು ಬಂದುಬಿಡ್ತು. ಅವರು ಅಲ್ಲಿಂದ ಹೊರಟು ಅವ್ರ ಗುರುಗಳಲ್ಲಿ ಹೋಗಿ ಈ ಮಾರ್ಗ ಆಯಿತು, ಹೀಗಾಯಿತು, ಹೀಗೆ ಅಂತಂದಾಗ ಆಯಿತು ಬಡ ನಡಿಪ್ಪ ಅಂಥೇಳಿ ಅವರು ಸಂಸ್ಥಾನ ಸಮೇತವಾಗಿ ಬಂದು ಇಲ್ಲಿ ಖುದ್ದಾಗಿ ಕೂತ್ಕೊಂಡು ಆ ಒಬ್ಬ ಪಾಳೆಗಾರನ ಊರಿನವರು ಎಲ್ಲ ಜನಗಳು ಸೇರಿದಾಗ ಅವ್ರ ಸಮಕ್ಷಮದಲ್ಲೇ ಅದು ಏನು ಅಂತ ಆ ಕಲ್ಲಿನ ಬಿಡಿಸಿ ಹೇಳ್ತಾ ಇದ್ದಾರೆ ಶ್ರೀ ವ್ಯಾಸರಾಜರು. ಇದು ಏನು ಅಂದ್ಕೊಂಡಿದ್ರ, ಲವಕುಶರನ ಬರ್ತ್ ಪ್ಲೇಸ್ ಇಲ್ಲಿ ಹತ್ತಿರಿಯಾಗಿದೆ, ಅವ್ರ ಜನ್ಮಸ್ಥಳ. ಆ ಜನ್ಮಸ್ಥಳಕ್ಕೆ ರಾಮದೇವರು ಹೊರಟಾಗ ಆ ರಾಮದೇವರು ಹೊರಟು ಬರೋ ಕಾಲದೊಳಗೆ ಇಲ್ಲೊಂದು 5 ನಿಮಿಷ ಈ ಕಲ್ಲು ಮೇಲೆ ವಿಶ್ರಮಿಸಿದ್ದಾರೆ. ಈ ಕಲ್ಲಿನ ಎಂದು ಅವರು ವಿಶ್ರಮಿಸಿಕೊಂಡಿದ್ದಾರೆಯೋ ಇದನ್ನು ನಾವು ಇದು ಮಾಡ್ತೇವೆ ಅಂತಹ ರಾಮದೇವರು ನಾನು ಇದ್ರ ಮೇಲೆ ಬಡಲಿಕೆಯಿಂದ ಕೂತಿದ್ದೇನೆ ಅಂತಲ್ಲ, ನನಗೆ ಕೂತ್ಕೋಬೇಕನ್ನಿಸ್ತು, ಕೂತ್ಕೊಂಡಿದ್ದೀನಿ ಅಂತ ಅವರು ಇದರೊಳಗೆ ಇತ್ತು ಉತ್ಕೃಷ್ಟತೆ. ಅದನ್ನೇ ಪ್ರಾಣದೇವರು ಯಾವಾಗಾದರೆ ನೋಡಿದ್ರೋ ಅದರಲ್ಲಿ ಆ ಕಲ್ಲೊಳಗೆ ಆಶ್ರಯಿಸ್ಕೊಂಡಿದ್ದಾರೆ. ಅಂತಹ ಪ್ರಾಣದೇವರು ಇಲ್ಲಿದ್ದಾರೆ ಅಂತಂದ ಇದರೊಳಗೆ ಪ್ರಾಣದೇವರನ್ನು ಚೆಕ್ಸಾಣ, ನೀವು ಒಂದು ಶಿಲ್ಪಿಗಳನ್ನ ಕರೆಸ್ರಿ ಅಂತ ಹೇಳಿಬಿಟ್ಟು ಅವ್ರ ಕೈಲಿರುವಂಥ ಅಂಗಾರದಿಂದ ಹೀಗಿರಬೇಕು ಚಿತ್ರಣ. ಯಾವಾಗಾರ ಪ್ರಾಣದೇವರನ್ನ ರಚನೆ ಮಾಡಿ ಅವ್ರು ಕೂತ್ಕೊಂಡು ಜಪ ಮಾಡ್ಕೊತ ಕೂತ್ಕೊಂಡ್ರು, ಹಾಗೆ ಸ್ವಯಂ ಉದ್ಭವ ಆಯಿತು. ಅದಕ್ಕೆ ಅವರು ಆರೋಗ್ಯ ಸಿದ್ಧಿ ಆಂಜನೇಯ ಅಂತ ಹೆಸರಿಟ್ಟು ಎಲ್ಲ ಇದು ಮಾಡಿ, ಇವರು ನಿಮಗೆಲ್ಲ ಆರೋಗ್ಯ ಕೊಡ್ತಾರೆ, ಊರಿಗೆಲ್ಲ ಆರೋಗ್ಯಪ್ರದವಾಗಿರುತ್ತೆ, ನಿಮ್ಮ ಎಂದಿಗೂ ಸುಭಿಕ್ಷವಾಗಿರುತ್ತೆ, ಬೇಕಾದಂಥ ವರಗಳನ್ನೆಲ್ಲ ಕೊಡ್ತಾರೆ ಅವರು, ನೀವೆಲ್ಲ ಇದು ಮಾಡ್ಕೋಬೋದು ಅಂತ ಹೇಳಿ ಈ ಪ್ರಾಣದೇವರನ್ನ ನೀವು ನೆನೆಸಿದ್ರೆ ಸಾಕು, ಇದು ಸ್ಮರಣೆ ಮಾಡಿದ್ರು ಕೂಡ ನಿಮಗೆಲ್ಲ ಇದಾಗುತ್ತೆ. ಈಗ ಕೂಡ ಜರುಗ್ತಾ ಇದೆ ಕಾಲದಲ್ಲಿ, ಎಲ್ಲ ಸ್ಮರಣೆ ಮಾಡಿದ್ರೆ ಸಾಕು, ಎಲ್ಲರಿಗೂ ಅನುಕೂಲತೆಗಳು ಜರುಗ್ತಾ ಇದೆ. ಅದರಿಂದ ಇದೇ ಒಂದು ಪವಿತ್ರವಾದಂಥ ಸ್ಥಳ ಅಲ್ಲ, ಇದು ಪವಿತ್ರವಾದಂಥ ಕ್ಷೇತ್ರ ಆಗಿದೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಶ್ರೀಕೃಷ್ಣ. ಇಲ್ಲಿ ನಡೆದಿರೋ ಪವಾಡಗಳು ಅಂದರೆ, ಇಲ್ಲಿ ನಮ್ಮ ಗ್ರಾಮದಲ್ಲಿ ಒಬ್ಬ ದೊಡ್ಡ ಊರಿಗೆ ದೊಡ್ಡನಾದಂಥ ರೈತ, ಆ ರೈತ ಎಲ್ಲರಿಗೂ ಬೇಕಾದಂಥ ಇದನ್ನೆಲ್ಲ ಹೇಳ್ತಾ ಇರ್ತಾನೆ. ಅವನ ಹತ್ತಿರಗೆ ಜನಗಳೆಲ್ಲ ಬರ್ತಿರ್ತಾರೆ. ಅಂತಹ ಜನಕ್ಕೆ ಸಹಾಯ ಮಾಡ್ತಕ್ಕಂಥವನು, ದೊಡ್ಡ ಊರಿಗೆ ದೊಡ್ಡವನು ಆದಂಥ ಅವನಿಗೆ ವಿಚಿತ್ರವಾದಂಥ ಕಾಯಿಲೆ ಪ್ರಾರಂಭವಾಯಿತು. ಆ ವಿಚಿತ್ರವಾದಂಥ ಕಾಯಿಲೆಗೆ ಎಲ್ಲ ತರಹ ಹಾಸ್ಪಿಟ್ಲುಗಳು ಓಡಾಡಿದ್ದಾರೆ. ಇಲ್ಲೇ ಹತ್ತಿರ ನಮಗೆ ತಿಳಿದು ವೇಲೂರು ಅಂತ CMC ಹಾಸ್ಪಿಟಲ್, ಅದು ಎಲ್ಲರಿಗೂ ಈ ಪ್ರಾಂತ್ಯದೊಳಗೆ ದೊಡ್ಡ ಹಾಸ್ಪಿಟ್ಲ್ ಹೆಸರು. ಆ ಹಾಸ್ಪಿಟ್ಲಿಗೆ ಕೂಡ ಹೋಗಿದ್ದಾರೆ, ಅಲ್ಲೆಲ್ಲ ಕೂಡ ಮಾಡಿರೋ. ಅವ್ರು ಹೇಳಿದ್ರು, ಇನ್ನು 1.5 ತಿಂಗಳಿಗೆ ಮೇಲೆ ಇವರು ಇರೋ ಚಾನ್ಸ್ ಇಲ್ಲ, ನೀವು ಕರ್ಕೊಂಡು ಹೋಗ್ಬಿಡಿ, ನೀವು ಏನೇನು ಬೇಕೋ ಸೌಕರ್ಯಗಳೆಲ್ಲ ಮಾಡಿಕೊಟ್ಬಿಡಿ, ನೀವು ಅವ್ರನ್ನೇನು ಇದು ಮಾಡಬೇಡ್ರಿ ಎಷ್ಟೇ ಇಲ್ಲ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಿಂದ ಕಳಿಸ್ಬಿಟ್ಟಿದ್ದಾರೆ. ಅದು ಬೆಂಗಳೂರಿನಾಗೂ ಇದೇ ಆಯಿತು, ತಿರುಪತಿಲಿ ಹೋದರೂ ಇದೇ ಆಯಿತು, CMC ಹಾಸ್ಪಿಟ್ಲ್ನಾಗೂ ಇದೇ ಹೇಳಿದರು. ಅವ್ರು ಬಂದು ಮನೆಯಲ್ಲಿ ಇಟ್ಕೊಂಡು ಬೇಜಾರು ಪಟ್ಕೊಂತ ಆತನ ನಾದಿನಿ ನಮ್ಮ ದೇವಸ್ಥಾನಕ್ಕೆ ಬಂದು ಕಣ್ಣೊಳಗೆ ನೀರು ಇಟ್ಕೊಂಡು ಇದೆಲ್ಲ ಜರುಗಿದ್ದು ಹೀಗೆ ಅಂತಂದಾಗ, ಅದು ನಮ್ಮ ಬಾಯಿಂದ ಏನು ದೇವರು ನುಡಿಸಿದ್ರು, ಒಂದು ಭಾನುವಾರ ಗೋಧಿಯನ್ನು ಒಂದು ಪಾತ್ರೆಗೆ ಹಾಕೋದು, ಒಂದು ಹಿಡಿ, ಮೊದಲ ವಾರ ಒಂದು ಹಿಡಿ ಹಾಕೋದು, ಅದನ್ನು ಪೂಜೆ ಮಾಡೋದು, 2ನೇ ಹಿಡಿ 2 ಹಿಡಿ, 3ನೇ ಹಿಡಿ 4, ಹೀಗೆ 21 ವಾರ ಮಾಡಲು ನಮ್ಮಿಂದ ಕೂಡ ನುಡಿಸಿ, ಅವರಿಗೆ 21 ವಾರ ಮಾಡೋ ಒಳಗಾಗಿಯೇ ಕೂಡ ಎಲ್ಲ ಇದಾಗತ್ತೆ, ಏನು ತೊಂದರೆ ಇಲ್ಲ ಅಂತ ನುಡಿಸಿದಂತಹ ಮುಖ್ಯ ಪ್ರಾಣದೇವರು ಅದೇ ರೀತಿಯಾಗಿ ನುಡಿಸ್ಕೊಂಡು ಅದೇ ರೀತಿಯಾಗಿ ಜರುಗಿ ಅವರಿಗೆ ಇವತ್ತಿಗೂ ಕೂಡ ಏನು ತೊಂದರೆ ಇಲ್ಲದೆ, ಇದು ಜರುಗಿ 6 ತಿಂಗಳ ಮೇಲಾಗಿದೆ, ಆದರೂ ಇವತ್ತಿಗೂ ಆರೋಗ್ಯಪ್ರದವಾಗಿ ಚೆನ್ನಾಗಿದ್ದಾರೆ. ಅವರು ಓಡಾಡಿಕೊಂಡು ಯಾವುದೇ ತೊಂದರೆ ಇಲ್ಲ. ಇದ್ರೂ ಇನ್ನೊಂದೇನು ಅಂದರೆ, ಹತ್ತಿರದೊಳಗೆ ವಿಕೋಟ ಗ್ರಾಮ, ಆ ಗ್ರಾಮದೊಳಗೆ ಸಣ್ಣ ಹಾಸ್ಪಿಟ್ಲು, ಸಣ್ಣ ಡಾಕ್ಟ್ರು, ಇವರೇನು ಮಾಡಿದ್ರು, ಮನೆಗೆ ತಂದು ಇಟ್ಕೊಂಡಾಗ ಎಲ್ಲರೂ ಜನಗಳು ಬರೋದು ಆರಂಭ ಆಯಿತು. ದೊಡ್ಡ ಊರಿಗೆ ದೊಡ್ಡ ಅಂತಂದರೆ ಎಲ್ಲರೂ ಬರೋದು, ಅವರೆಲ್ಲ ಇದು ಮಾಡೋದು, ಆ ಥರ ಬೇಜಾರಾಗ್ಬಿಟ್ಟು ಅವ್ರಿಗೆ ನಮ್ಮ ಮನೇಲಿ ಇಟ್ಕೊಂಡ್ರೆ ಇದು ಆಗೋದಿಲ್ಲ, ಅವ್ರು ಬರ್ತಾರೆ, ನಮಗೂ ಕಣ್ಣೀರುಗಳು ಇದೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ತೊಗೊಂಡೋಗಿ ಒಂದು ಹಾಸ್ಪಿಟ್ಲನ್ನ ರೂಮ್ ಮಾಡಿ ಅಲ್ಲಿಟ್ಟು ಅಲ್ಲೆಲ್ಲ ಇದು ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರು ಅಲ್ಲಿಟ್ಟಾಗ ಏನಾಯಿತು, ಆ ಡಾಕ್ಟ್ರು ರೌಂಡಿಗೆ ಹಾಕ್ತಾ ತಿಳಿದಾಗೆ ಜ್ಞಾಪಕಿಲ್ದಾಗೆ ಇವನ್ ರೂಮಿಗೆ ಬಂದು ಕೇಶೀಟ್ ಎಲ್ಲ ನೋಡಿ, ನಾನು ಇದನ್ನು ನಯ ಮಾಡ್ತೀನಿ ಅಂತ ಒಂದು ಸಣ್ಣ ಡಾಕ್ಟ್ರು ಹೇಳಿದ್ದಾನೆ ಅಂದರೆ ಅವನೆಲ್ಲ ಮಾಡಿದ್ದು ಅವನಲ್ಲಿ ಮುಖ್ಯ ಪ್ರಾಣದೇವರೇ ನುಡಿಸಿ ಅವರೇ ಆರೋಗ್ಯವನ್ನು ಕೊಟ್ಟು
ಅವನಿಗೆ ಬೇಕಾದಂಥ ಇದನ್ನೆಲ್ಲ ಮಾಡಿ ಈ ಪವಾಡ ತೋರಿಸಿದ್ದಾರೆ. ಇದು ಒಂದು ಪವಾಡ ಇಲ್ಲಿ. ಅದಲ್ಲದೆ ಇನ್ನೊಬ್ಬ ಆಕೆ ಮನೆ ಬಿದ್ದುಬಿಟ್ಟು ಆಕೆಗೂ ಇದೇ ಥರ ಆಗಿತ್ತು. ಆಕೆಗೂ ಇನ್ನು ನೀವು ಕರ್ಕೊಂಡು ಹೊಟ್ಟೋಗ್ಬಿಟ್ರಿ, ಆಪ್ರೇಷನ್ ಮಾಡೋಕ್ಕಾಗೋದಿಲ್ಲ ಅಂತಂದರು. ಯಾಕೆ ಇನ್ನೊಂದೇನು ಅಂದ್ರೆ ಮನೆ ಬಿದ್ದ ಕಾಲಗಳಿಗೆ ಬೇಕಾದಷ್ಟು ಆಪ್ರೇಷನ್ಗಳಿತ್ತು. ಅದರಿಂದ ಕೀವು ಸುರಿಯಲು ಪ್ರಾರಂಭವಾಯಿತು. ಕೀವು ಸುರ್ತಾ ಇದೆ, ಏನು ಮಾಡೋಕ್ಕೂ ಆಗಲ್ಲ, ನಮ್ಮ ಕೈಲಿ ಆಗೋದಿಲ್ಲ, ಆಪ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಡಾಕ್ಟ್ರು ಹೇಳಿಬಿಟ್ಟಾಗ ಆಕೆ ಬಂದು ಬಾಧ ಪಟ್ಕೊಂಡಾಗ 41 ದಿನ ಸೇವೆ ಮಾಡಿದ್ದಾಳೆ. ಆಕೆ ನಿತ್ಯವೂ ಬರೋದು, ಸೇವೆ ಮಾಡಿಕೊಂಡು ಬೆಳಗಿನ ಜಾಮದಲ್ಲಿ ಮಾಡಿಕೊಂಡು 48ನೇ ದಿನ 41ನೇ ದಿನ ಎಲ್ಲ ಆದಮೇಲೆ ಅಭಿಷೇಕ ಕೊಟ್ಟು ಅಭಿಷೇಕ ಮಾಡಿಕೊಂಡು 42ನೇ ದಿನ ಅದೇ ಹಾಸ್ಪಿಟ್ಲಿಗೆ ಯಾರು ಡಾಕ್ಟ್ರ್ ಆಗೋದಿಲ್ಲ ಅಂದಿದ್ನೋ ಅವನ ಹತ್ರ ಹೋಗಿ ಅವನ ಹತ್ರ ಆಗತ್ತೆ ಅಂತ ನಮ್ಮ ಬಾಯಿಂದ ಏನು ಮುಡಿಸಿದ್ರು ಅದೇ ರೀತಿಯಾಗಿ ಆ ಪ್ರಾಣದೇವರು ಮುಡಿಸಿದಂತೆಯೇ ಕೂಡ ಅವರಿಗೆ ಆರೋಗ್ಯಪ್ರದವಾಗಿದೆ. ಇವತ್ತಿಗೂ ಅವರು ವರ್ಷದ ಮೇಲಾಗಿದೆ, ಅವ್ರಿಗೂ ಯಾವ ತೊಂದರೆ ಇಲ್ಲದಾಗೆ, ರೋಗ ರುಜಿನ ಇದ್ದಾಗೆ ಹಾಯಾಗಿದ್ದಾರೆ. ಇನ್ನೊಂದು ಅವ್ರಿಗೆ ಆಪ್ರೇಷನ್ ಆದ 21ನೇ ದಿನವೇ ಕೂಡ 3 ತಿಂಗಳು ಬೆಡ್ ರೆಸ್ಟ್ ಇರಬೇಕು ಅಂತ ಹೇಳಿದರೂ ಸಹ ಅವ್ರು 21ನೇ ದಿನದಿಂದ ಕೂಡ ಆರಾಮಾಗಿ ನಡ್ಕೊಂಡು ಓಡಾಡ್ಕೊಂಡಿದ್ದಾರೆ, ಯಾವ ತೊಂದರೆಯೂ ಇಲ್ಲ. ಇದೊಂದು ಪವಾಡ. ಹೀಗೆ ಇನ್ನೊಬ್ಬ ಇಲ್ಲಿ ಒಬ್ಬ ಹುಡುಗ, ಅವನು ಅವ್ರ ಅಣ್ಣ ಅಭಿಷೇಕಕ್ಕೆ ಕೊಟ್ಟಿದ್ದಾರೆ, ಅಭಿಷೇಕ ಮಾಡಿಸ್ತಾ ಇದ್ದ, ನಮಗೂ ಗೊತ್ತಿಲ್ಲ, ಅವನು ಹರಕೆ ಹೊತ್ತಿದ್ದಾರೆ. ಏನಂತ, ನನಗೆಲ್ಲ ಹೆಣ್ಣು ಮಕ್ಕಳೇ ಹುಡ್ತಾ ಇದೆ, ನನಗೊಂದು ಗಂಡು ಮಗು ಬೇಕು, ಗಂಡು ಮಗು ಬಂದರೆ ನಾನು ನಿಮಗೆ 108 ತೆಂಗಿನಕಾಯಿ ತಂದು ಕೊಡ್ತೇನೆ, ಓಡಿಸ್ತೇನೆ ಅಂತ. ಅಷ್ಟೇ. ಅವನು ಏನು ಮಾಡಿದ, ನಂಗೆ ಕೆಲವು ದಿನ ಆದಮೇಲೆ ಒಂದು ಮೂಟೆ ಎತ್ಕೊಂಡ್ಬಂದ. ಯಾತಕ್ಕೆ ಎತ್ಕೊಂಡ್ಬಂದ, ಏನಪ್ಪ ಇದು ಅಂತ ಕೇಳಿದರೆ 108 ತೆಂಗಿನಕಾಯಿ ಇದೆ ಸ್ವಾಮಿ. ಏನಪ್ಪ 108 ತೆಂಗಿನಕಾಯಿ ಅಂದರೆ, ಅದು ನಾನು ಈ ಮಾರಿ ಹರಕೆ ಹೊತ್ತಿದ್ದೆ, ನನಗೆ ಇಲ್ಲಿಂದ ಎಂದೂ ಹೆಣ್ಣು ಮಗು ಆಗ್ತಾ ಇದ್ದಂಥದ್ದು ಈ ಸಲ ನನಗೆ ಗಂಡು ಮಗು ಆಗಿದೆ, ಅದಕ್ಕೋಸ್ಕರ ನಾನು 108 ತೆಂಗಿನಕಾಯಿ ಕೊಡ್ತಾ ಇದ್ದೀನಿ ಅಂಥೇಳಿ ಕೊಟ್ಟು ಆ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋದ. ಈ ರೀತಿಯಾಗಿ ಬೇಕಾದಷ್ಟು ನಡೆದಿದೆ ಪವಾಡಗಳು. 3000ಕ್ಕೂ ಪಟ್ಟು ಜಾಸ್ತಿಯೇ ಕೂಡ ಈ ಕರೋನಾಯಿಂದ ಕೂಡ ಉದ್ಧತರಾಗಿದ್ದಾರೆ. ಎಲ್ಲರೂ ಕೂಡ ತೊಂದರೆಯನ್ನು ನೀಗಿಸಿಕೊಂಡು ಆರೋಗ್ಯಪ್ರದವಾಗಿದ್ದಾರೆ. ಯಾಕೆ ಅಂದರೆ ಕರೋನಾ ಒಳಗೆ ಬಹಳ ಜನಕ್ಕೆ ICU ಕೂಡ ಹೊರಟೋಗಿದ್ದಾರೆ. ಅಂತಹವರು ಕೂಡ ರಿಕವರಿ ಆಗಿ ಹೊರಗಡೆ ಬಂದಿದ್ದಾರೆ, ಆರೋಗ್ಯವಾಗಿದ್ದಾರೆ. ಅದೆಲ್ಲ ಇಂಥ ಪವಾಡಗಳು ಬೇಕಾದಷ್ಟು ನಡೆದಿದೆ. ಇದೆಲ್ಲ ಕೂಡ ನಮ್ಮ ಪ್ರಾಣದೇವರ ಒಂದು ಮಹಿಮೆ ಅಂತ ನಾವು ಕೊಂಡಾಡ್ತೇವೆ. ಅದರೊಳಗೆ ಯಾವ ಸಂಶಯವೂ ಇಲ್ಲ. ಶ್ರೀಕೃಷ್ಣ. ಆಯಿತಾ? ಈ ಮಾರೆಲ್ಲ ಮಾಡ್ಕೊಂಡು ಬರ್ತಾ ಇರುವ ಈ ದೇವಸ್ಥಾನಕ್ಕೆ ಬೇಕಾದ ಜನಗಳು ಬರ್ತಾ ಇದ್ದಾರೆ. ಫಂಕ್ಷನ್ಗಳು ನಡೀತಾ ಇದೆ. ಈ ಫಂಕ್ಷನ್ಗಳು ನಡಿಬೇಕಾದ್ರೆ ತುಂಬ ಚಿಕ್ಕದಾಗಿದೆ ನಮ್ಮ ದೇವಸ್ಥಾನ. ಇದನ್ನು ನಾವು ಇನ್ನೂ ಮುಂದೆ ಅಭಿವೃದ್ಧಿ ಮಾಡಬೇಕು ಅಂತಿದ್ದೆವು. ತಾವೆಲ್ಲ ಕೂಡ ಏನಾದರೂ ಸಹಾಯ ಮಾಡಲು ಅವಸರವಿದ್ದರೆ ನೀವು ಸಹಾಯ ಮಾಡಿದರೆ ನಿಮ್ಮ ಹೆಸರಿಂದ ಕೂಡ ಮುಖ್ಯ ಪ್ರಾಣದೇವರ ಸನ್ನಿಧಿಯಲ್ಲಿ ಬೆಳ್ಕೊಂಡು ಬರುತ್ತೆ, ಎಲ್ಲ ವೃದ್ಧಿ ಆಗುತ್ತೆ, ಯಾವ ತೊಂದರೆಗಳು ಇರೋಲ್ಲ. ಆದ್ದರಿಂದ ನಿಮ್ಮ ಐತಿಕವಾದಂತಹ ಸಹಾಯವು ಕೂಡ ನಮಗೆ ಬೇಕು. ಯಾಕೆ ಅಂತಂದರೆ 4-6 ಜನಗಳು ಕೂಡ ಇದೇ ರೀತಿಯಾಗಿ ಅವ್ರ ರೋಗ ರುಜಿನಗಳಿಂದ ಅವ್ರಿಗೆ ಬೇಕಾದ ಕೋರಿಕೆಗಳಿಂದ ಏನೇನಿದೆಯೋ ಅವನ್ನೆಲ್ಲ ಕೂಡ ಈಡೇರಿಸ್ಕೊಳ್ಳಿ. ಅವ್ರ ಮುಖ್ಯ ಪ್ರಾಣದೇವರು ಅವ್ರಿಗೆ ಎಲ್ಲವೂ ಕೂಡ ಸಕಲವೂ ಕೊಡಲಿ ಅಂತ ನಮ್ಮ ಒಂದು ಪ್ರಾರ್ಥನೆ. ಎಲ್ಲರಿಗೂ ಕೂಡ ಇದನ್ನು ಇದು ಮಾಡಿರಿ. ಯಾಕೆಂದರೆ ಎಷ್ಟೋ ಕಷ್ಟಗಳನ್ನಾಗಿರ್ತಾರೆ. ಆ ಕಷ್ಟಗಳು ಕೆಲವರಿಗೆ ಅವ್ರ ಹತ್ರ ದುಡ್ಡು ಇರುತ್ತೆ, ಆದರೆ ಕಷ್ಟ ನೀಗಿಸ್ಕೊಂಬೋ ಶಕ್ತಿ ಇರೋದಿಲ್ಲ. ಆ ಶಕ್ತಿ ಕೊಡೋನು ಮುಖ್ಯ ಪ್ರಾಣದೇವರು ಇದ್ದಾರೆ ಇಲ್ಲಿ. ಆದ್ದರಿಂದ ಅದನ್ನೆಲ್ಲ ಕೂಡ ನೀವು ಹೊಂದಬಹುದು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಶ್ರೀಕೃಷ್ಣ.